ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ನಿಕೋದೇಮನಿಗೆ ಇಂತೆಂದರು, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರಿ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ತಮ್ಮ ಪುತ್ರನನ್ನು ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಬೇಕೆಂದಲ್ಲ, ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು. ಪುತ್ರನಲ್ಲಿ ವಿಶ್ವಾಸವಿಟ್ಟವನಿಗೆ ತೀರ್ಪಿಲ್ಲ. ಆತನಲ್ಲಿ ವಿಶ್ವಾಸವಿಡದರಾದರೂ ಈಗಾಗಲೇ ತೀರ್ಪಿಗೆ ಗುರಿಯಾಗಿದ್ದಾರೆ, ಏಕೆಂದರೆ ಅವರಿಗೆ ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಧರ್ಮೋಪದೇಶ ತರಗತಿಗಳಿಗೆ ಹೋಗುವಂಥ ಪ್ರತಿಯೊಬ್ಬರಿಗೂ ಕೇಳುವ ಮೊದಲನೇ ಪ್ರಶ್ನೆ, ಎಷ್ಟು ದೇವರಿದ್ದಾರೆ? ಆಗ ನಾವು ಹೇಳುವಂಥದ್ದು ಏಕೈಕ ದೇವರು. ಹಾಗಾದರೆ ಎಷ್ಟು ವ್ಯಕ್ತಿಗಳಿದ್ದಾರೆ? 3 ವ್ಯಕ್ತಿಗಳಿದ್ದಾರೆ, ಪಿತಾ, ಸುತ ಮತ್ತು ಪವಿತ್ರಾತ್ಮ. ಹಾಗಾದರೆ 3 ವ್ಯಕ್ತಿಗಳನ್ನು ಒಳಗೊಂಡಂಥ ಏಕೈಕ ದೇವರನ್ನು ಆರಾಧಿಸುವಂಥ ಈ ನಮ್ಮ ಕ್ರೈಸ್ತ ಸಂಪ್ರದಾಯದ ಬುನಾದಿಯೇ ಈ ಟ್ರಿನಿಟಿ ಅಥವಾ ತ್ರಯೇಕ ದೇವರು ಅಥವಾ ಪರಮತ್ರಿತ್ವದ ಮಹೋತ್ಸವ. ಹಾಗಾದರೆ ಇದನ್ನು ಅರ್ಥ ಮಾಡಿಕೊಳ್ಳುವುದಾದರೂ ಹೇಗೆ? ಏಕೆಂದರೆ ಯಾರನ್ನಾದರೂ ಕೇಳಿದರೆ 3 ವ್ಯಕ್ತಿಗಳಾದರೆ 3 ದೇವರುಗಳಾಗಬೇಕಾಗಿತ್ತು. ಅರ್ಥ ಮಾಡಿಕೊಳ್ಳಿ, 3 ದೇವರುಗಳು ಇರಬೇಕಾಗಿತ್ತು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಹಾಗಾದರೆ 3 ವ್ಯಕ್ತಿಗಳನ್ನು ಒಳಗೊಂಡು ಏಕೈಕ ದೇವರು ಎಂಬುದಾದರೆ ಅದು ಹೇಗೆ ಸಾಧ್ಯ? If you think if there are 3 persons, there should be 3 gods. If you think 3 persons makes only 1 God, how we can believe? ಅದೇ ನಮ್ಮ ಕ್ರೈಸ್ತ ಸಂಪ್ರದಾಯದಲ್ಲಿ ಅರ್ಥವಾಗದಂಥ ಮತ್ತು ನಾವು ವಿಶ್ವಾಸಿಸುವಂಥ ಏಕದೇವರ ಒಂದು ವಿಶ್ವಾಸ. ಮೊಟ್ಟ ಮೊದಲನೇದಾಗಿ ಹೇಳುವುದಾದರೆ, ಈ 3 ವ್ಯಕ್ತಿಗಳು ಒಳಗೊಂಡಂಥ ಏಕದೇವರನ್ನು ನಾವು ನಂಬುವುದಾದರೆ ಅವರು ಮಾಡುವ ಕೆಲಸಗಳು ಬೇರೆಯಾಗಿದ್ದರೂ ಅವರು ಒಬ್ಬರಾಗಿದ್ದಾರೆ. ಅದೇ ಒಬ್ಬರೇ ದೇವರು ಎಂಬುದಾಗಿ. ಏಕೆಂದರೆ ನಾವು ಸರ್ವೇಶ್ವರ ಸ್ವಾಮಿಯನ್ನು ಸೃಷ್ಟಿಕರ್ತ ಎಂಬುದಾಗಿ ಕರೆಯುತ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಎಲ್ಲವನ್ನ ಸೃಷ್ಟಿಸುವಾಗ ದೇವರ ಸರ್ವೇಶ್ವರ ಸ್ವಾಮಿಯ ಹೆಸರನ್ನು ಕೇಳಿಸಿಕೊಳ್ಳುತ್ತೇವೆ. ಇನ್ನು ಎರಡನೆಯದಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ಕೇಳಿಸಿಕೊಳ್ಳುವುದಾದರೆ ಯೇಸು ಸ್ವಾಮಿ ದೇವರ ಪುತ್ರರಾಗಿ ಲೋಕದಲ್ಲಿ ಬಂದು ನಮ್ಮ ರಕ್ಷಕರಾಗಿ ನಿಲ್ಲುವುದನ್ನು ಕೇಳಿಸಿಕೊಳ್ಳುತ್ತೇವೆ. ಯೇಸು ಸ್ವಾಮಿ ಸ್ವರ್ಗಾರೋಹಣಕ್ಕೆ ಏರಿ ಹೋದಾಗ ಅದಾದ ನಂತರ ಅವರು ನೀಡುವಂಥದ್ದೇ ಪವಿತ್ರಾತ್ಮರು ಎಂಬುದಾಗಿ ನಾವು ಬೈಬಲ್ ಗ್ರಂಥದಲ್ಲಿ ಇದನ್ನು ಉಲ್ಲೇಖಿಸಿದ್ದರೂ ಸಹ ಹಲವಾರು ಬಾರಿ ನಾವು ತಪ್ಪನ್ನು ಮಾಡುತ್ತೇವೆ. ಮೊಟ್ಟ ಮೊದಲನೇದಾಗಿ ನಾವು ಕೇಳಿಸಿಕೊಳ್ಳುವಂಥದ್ದು ಆದಿಕಾಂಡದಲ್ಲಿ ದೇವರು ಹೇಳುವಂಥ ಮೊದಲನೆಯ ವಾಕ್ಯವಿಷ್ಟೇ, ಬನ್ನಿ ನಾವು ನಮ್ಮಂತೆಯೇ ಇರುವಂಥ ಮನುಷ್ಯರನ್ನು ಸೃಷ್ಟಿಸೋಣ. ಅಲ್ಲಿ ಒಬ್ಬರಾಗಿ ಅವರು ನಿಲ್ಲುವುದಿಲ್ಲ, ಬದಲಾಗಿ ಅವರು ತ್ರಯೇಕರಾಗಿ ಹೇಳುವಂಥದ್ದು, ಬನ್ನಿ ನಮ್ಮಂತೆಯೇ ಇರುವಂಥ ಮನುಷ್ಯರನ್ನು ಸೃಷ್ಟಿಸೋಣ. ಅದಾದ ನಂತರ ನಾವು ಬೈಬಲ್ ಗ್ರಂಥದಲ್ಲಿ ಕೇಳಿಸಿಕೊಳ್ಳುವುದಾದರೆ ದೇವರ ಆತ್ಮವು ಅಲ್ಲಿದ್ದಂಥ ನ್ಯಾಯಾಧಿಪತಿಗಳ ಮೇಲೆಯೂ ಮತ್ತು ಅಭಿಷೇಕಿಸಲ್ಪಟ್ಟಂಥ ವ್ಯಕ್ತಿಗಳ ಮೇಲೆಯೂ ಪ್ರವಾದಿಗಳ ಮೇಲೆಯೂ ಇಳಿದು ಬಂತು ಎಂಬುದಾಗಿ ನಾವು ಕೇಳಿಸಿಕೊಳ್ಳುತ್ತೇವೆ. ಅಲ್ಲಿ 2 ವ್ಯಕ್ತಿಗಳನ್ನು ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುತ್ತೇವೆ.
ಅದೇಕೆ ಆದಿಕಾಂಡದ ಮೊದಲನೆಯ ವಾಚನದಲ್ಲಿ ಹೇಳುವಂಥದ್ದು, ಈ ಲೋಕವು ಸೃಷ್ಟಿಯಾಗುವುದಕ್ಕೆ ಮುಂಚಿತವಾಗಿ ಆತ್ಮರು ನೀರಿನ ಮೇಲೆ ತೇಲುತ್ತಿದ್ದರು ಎಂಬುದಾಗಿ ಹೇಳಲಾಗಿದೆ. ಹಾಗಾಗಿ ಅಲ್ಲಿ ಎರಡು ವ್ಯಕ್ತಿಗಳನ್ನು ನೋಡಿದಾಗ ಇಂದಿನ ಶುಭ ಸಂದೇಶ ನಮಗೆ ತಿಳಿಸಿ ಹೇಳುವಂಥದ್ದು, ತನ್ನ ಏಕೈಕ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದರು ಎಂಬುದಾಗಿ ನಾವು ಕೇಳಿಸಿಕೊಳ್ಳುತ್ತೇವೆ. ಹಾಗಾಗಿ ಮೂರನೆಯ ವ್ಯಕ್ತಿಯ ಪರಿಚಯವನ್ನು ಇಂದಿನ ಶುಭ ಸಂದೇಶ ನಮಗೆ ಸ್ಪಷ್ಟವಾಗಿ ತಿಳಿಸಿ ಹೇಳುತ್ತಾ ಬರುತ್ತದೆ. ಹಾಗಾಗಿ ನಾವು ಹೊಸ ಒಡಂಬಡಿಕೆಯನ್ನು ನಾವು ನೋಡುವುದಾದರೆ ಅಲ್ಲಿ ಮೂರು ವ್ಯಕ್ತಿಗಳ ಸಂಪೂರ್ಣ ವಿವರವನ್ನು ಯೇಸು ಸ್ವಾಮಿಯ ಜನನದ ಬಗ್ಗೆ ಮಾತೆ ಮರಿಯಳಿಗೆ ಗಾಬ್ರಿಯಲ್ ದೂತನು ಹೇಳುವಾಗ ಕೇಳಿಸಿಕೊಳ್ಳುತ್ತೇವೆ. ಅಲ್ಲಿ ಹೇಳುವಂಥದ್ದು, ನೀನು ಗರ್ಭವತಿಯಾಗುತ್ತೀಯ, ನೀನು ದೇವರ ಮಗನನ್ನು ನಿನ್ನ ಗರ್ಭದಲ್ಲಿ ಧರಿಸಿಕೊಳ್ಳುತ್ತೀಯ, ಪವಿತ್ರಾತ್ಮರು ನಿಮ್ಮ ಮೇಲೆ ಆವರಿಸುತ್ತಾರೆ ಎಂಬುದಾಗಿ. ಇದು ಮೊದಲನೆಯದಾಗಿ ಈ ತ್ರಯೇಕ ದೇವರ ಸಂಪೂರ್ಣವಾದಂಥ ವಿವರವನ್ನು ನೀಡುವಂಥದ್ದು. ದೇವರ ಮಗನನ್ನು ಮಾತೆ ಮರಿಯಳು ತನ್ನ ಗರ್ಭದಲ್ಲಿ ಧರಿಸುವಾಗ ಹೇಳುವಂಥ ವಾಕ್ಯವಿಷ್ಟೇ, ನೀನು ದೇವರ ಏಕೈಕ ಮಗನನ್ನು ನಿನ್ನ ಗರ್ಭದಲ್ಲಿ ಧರಿಸುತ್ತೀಯ, ಪವಿತ್ರಾತ್ಮರು ನಿನ್ನ ಮೇಲೆ ಇಳಿದು ಬರುತ್ತಾರೆ ಎಂಬುದಾಗಿ. ಅದಾದ ನಂತರ ಎರಡನೇ ಬಾರಿಯಾಗಿ ನಾವು ಕೇಳಿಸಿಕೊಳ್ಳುವಂಥದ್ದು ಯೇಸು ಸ್ವಾಮಿಯ ಜ್ಞಾನಸ್ನಾನದ ಸಂದರ್ಭದಲ್ಲಿ ಅವರು ನೀರಿನಲ್ಲಿ ಜ್ಞಾನಸ್ನಾನವನ್ನು ಪಡೆದ ನಂತರ ಅಲ್ಲಿ ಹೇಳುವಂಥ ವಾಕ್ಯಗಳಿಷ್ಟೇ, ಸರ್ವೇಶ್ವರ ಸ್ವಾಮಿಯ ವಾಕ್ಯ ಕೇಳಿಸಿತು ಮತ್ತು ಪವಿತ್ರಾತ್ಮರು ಪಾರಿವಾಳದ ರೂಪದಲ್ಲಿ ಅವರ ಮೇಲೆ ಇಳಿದು ಬಂದರು ಎಂಬುದಾಗಿ. ಹಾಗಾದರೆ ಈ ರೀತಿಯಾಗಿ ನಮಗೆ ತಿಳಿಸಿ ಹೇಳುವಾಗ ನಾವು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಬೇಕಾಗಿರುವುದಿಷ್ಟೇ, ನಾವು ಈ ಲೋಕದಲ್ಲಿ ಏಕೈಕ ದೇವರನ್ನು ಆರಾಧಿಸುತ್ತೇವೆ ಎಂಬುದಾಗಿ. ಆದರೆ ಹಲವಾರು ಬಾರಿ ನಾವು ತಪ್ಪನ್ನು ತಿಳಿದುಕೊಳ್ಳುತ್ತೇವೆ. ಅದೇನೆಂದರೆ, ಹಿಂದೂ ಧರ್ಮದಂತೆ ನಾವು ತ್ರಿಮೂರ್ತಿಗಳನ್ನು ಪೂಜಿಸುತ್ತೇವೆ ಎಂಬುದಾಗಿ. ಏಕೆಂದರೆ ಅಲ್ಲಿ ಇರುವಂಥದ್ದು ಅದೇ ರೀತಿಯಾಗಿ, ಏಕೆಂದರೆ ನಾವು ಮೂರು ವ್ಯಕ್ತಿಗಳನ್ನು ಮೂರು ತ್ರಿಮೂರ್ತಿಗಳು ಎಂಬುದಾಗಿ ಅವರು ಘೋಷಿಸುವಂತೆ ಇಲ್ಲಿ ತ್ರಿಮೂರ್ತಿಗಳಲ್ಲ, ಬದಲಾಗಿ ಏಕದೇವರು. ಇಲ್ಲಿ ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಾದರೆ, ಒಂದು ಕುಟುಂಬವನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ಅಲ್ಲಿ ತಂದೆಯೂ ಬೇರೆ, ತಾಯಿಯೂ ಬೇರೆ, ಮಕ್ಕಳು ಬೇರೆ. ಆದರೆ ಈ ಎಲ್ಲ ವ್ಯಕ್ತಿಗಳನ್ನು ಒಳಗೊಂಡಾಗ ಒಂದೇ ಕುಟುಂಬವೇ ಹೊರತು ತಂದೆ ಬೇರೆ ಕುಟುಂಬ, ತಾಯಿ ಬೇರೆ ಕುಟುಂಬ, ಮಕ್ಕಳು ಬೇರೆ ಕುಟುಂಬವಾಗುವುದಿಲ್ಲ. ಬದಲಾಗಿ ಎಲ್ಲರೂ ಸೇರಿ ಆಗುವುದು ಒಂದು ಕುಟುಂಬ. ಆ ರೀತಿಯಾಗಿ ಇಲ್ಲಿ ಪಿತ, ಸುತ ಮತ್ತು ಪವಿತ್ರಾತ್ಮರು ಬೇರೆ ಬೇರೆ ವ್ಯಕ್ತಿಗಳಾಗಿದ್ದರೂ ಸಹ, ಅವರ ಕೆಲಸ ಕಾರ್ಯಗಳು ಬೇರೆಯಾಗಿದ್ದರೂ ಸಹ ಅವರೆಲ್ಲರೂ ಸೇರಿ ಆಗುವಂಥದ್ದು ಒಬ್ಬನೇ ದೇವರಾಗಿ. ಆಗ ಮಾತ್ರ ಅರಿತುಕೊಳ್ಳಲು ಸಾಧ್ಯ. ನಾವೇನಾದರೂ ಕುಟುಂಬದಲ್ಲಿ ತಂದೆ ಬೇರೆ ಕುಟುಂಬ, ಹಾಗಾಗಿ ಆತ ಬೇರೆ ನಿಲ್ಲಲಿ, ತಾಯಿ ಬೇರೆ ಕುಟುಂಬ, ಆಕೆ ಬೇರೆ ನಿಲ್ಲಲಿ, ಅಥವಾ ಮಕ್ಕಳು ಬೇರೆ, ಅವರು ಬೇರೆಯಾಗಿ ನಿಲ್ಲಲಿ ಎಂಬುದಾದರೆ ಅದು ಕುಟುಂಬವಾಗುವುದಿಲ್ಲ. ಬದಲಾಗಿ ಅಲ್ಲಿ ವ್ಯಕ್ತಿಗಳಾಗಿ ನಿಲ್ಲುತ್ತೀರಿ. ಎಂದಿಗೆ ಸರ್ವೇಶ್ವರ ಸ್ವಾಮಿ ಪ್ರತ್ಯೇಕವಾಗಿ ನಿಲ್ಲುತ್ತಾರೋ ಅವರು ಪ್ರತ್ಯೇಕ ವ್ಯಕ್ತಿಯೇ ಹೊರತು ಒಬ್ಬ ದೇವರಲ್ಲ. ಎಂದಿಗೆ ಮೂರು ವ್ಯಕ್ತಿಗಳು ಒಟ್ಟಾಗಿ ಇರುತ್ತಾರೋ ಆಗ ಮಾತ್ರ ಅವರು ಏಕದೇವರಾಗಿರುವಂಥದ್ದು. ಹಾಗಾಗಿಯೇ ಗ್ರೀಕ್ ಭಾಷೆಯಲ್ಲಿ ಹೇಳುವಂಥದ್ದು ಸಬ್ಸ್ಟ್ಯಾನ್ಷಿಯಲ್ ಅಥವಾ ಏಕ ಸ್ವರೂಪವನ್ನು, ಏಕ ಅಂಶವನ್ನು ಪಡೆದಿರುವಂಥ ವ್ಯಕ್ತಿಗಳು ಎಂಬುದಾಗಿ. ಈಗೇನಾದರೂ ನಾವು ಹೇಳುವುದಾದರೆ ಸೈನ್ಸ್ ಪ್ರಕಾರವಾಗಿ ಸೇಮ್ ಜೀನ್ಸ್ ಎಂಬುದಾಗಿ, ಒಂದೇ ವರ್ಣತಂತುವನ್ನು ಒಳಗೊಂಡಿರುವಂಥ ವ್ಯಕ್ತಿಗಳು ಎಂಬುದಾಗಿ. ಅಲ್ಲಿ ಬೇರೆ ಬೇರೆ ವ್ಯಕ್ತಿತ್ವಗಳಿಲ್ಲ ಅಥವಾ ಬೇರೆ ಬೇರೆ ಹವ್ಯಾಸಗಳಲ್ಲ, ಬದಲಾಗಿ ಒಬ್ಬನೇ ವ್ಯಕ್ತಿತ್ವವನ್ನು ಹೊಂದಿರುವಂಥ ಏಕದೇವರು ಎಂಬುದಾಗಿ. ಇದನ್ನೇ ಯೆಶಾಯ ಪ್ರವಾದಿಯು ತನ್ನ ಆ ದೂರದೃಷ್ಟಿಯಲ್ಲಿ ನೋಡುವಂಥದ್ದು. ಎಂದಿಗೆ ಅವನನ್ನು ಸರ್ವೇಶ್ವರ ಸ್ವಾಮಿ ಮೇಲಕ್ಕೆ ಕರೆದುಕೊಳ್ಳುತ್ತಾರೋ ಆಗ ಹೇಳುವಂಥದ್ದು, ನಿಮಗೆ ಪರಿಶುದ್ಧರು 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 ನನ್ನ ದೇವರು ಎಂಬುದಾಗಿ. ಆತ ಮೂರು ವ್ಯಕ್ತಿಗಳನ್ನು ನೋಡುತ್ತಾನೆ, ಆದರೆ ಆ ಮೂರು ವ್ಯಕ್ತಿಗಳು ಒಂದಾಗಿರುವುದನ್ನು ನೋಡಿ ಆತ ಹೇಳುವಂಥದ್ದು, ಇವರೆಲ್ಲರೂ ಪರಿಶುದ್ಧರು, ಆದರೆ ನನ್ನ ಏಕೈಕ ದೇವರು ಎಂಬುದಾಗಿ.
ಹಾಗಾಗಿ ನಾವು 3 ವ್ಯಕ್ತಿಗಳಿದ್ದರೂ ಸಹ ಏಕ ದೇವರನ್ನು ನಾವು ಆರಾಧಿಸಬೇಕಾಗಿದೆ. ಇದು ಮೊದಲನೆಯದು. ಹಾಗಾಗಿ ಎರಡನೆಯದಾಗಿ ನಾವು ನೋಡುವುದಾದರೆ ಕ್ರೈಸ್ತ ಸಂಪ್ರದಾಯದಲ್ಲಿ ನಾವು ಏಕ ದೇವರನ್ನು ಆರಾಧಿಸುವಾಗ ಅಲ್ಲಿ ಸಂತರುಗಳನ್ನು ನಾವು ಆರಾಧಿಸುವುದಿಲ್ಲ. ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಏಕೆಂದರೆ ಹಲವಾರು ಮಂದಿ ಹೇಳುವಂಥದ್ದು, ನಿಮಗೆ ಹಲವಾರು ದೇವರುಗಳು, ಹಲವಾರು ವಿಗ್ರಹಗಳನ್ನು ಇಟ್ಟಿದ್ದೀರಿ, ಅವರನ್ನೆಲ್ಲವನ್ನು ಪೂಜಿಸುತ್ತೀರಿ ಎಂಬುದಾಗಿ. ಸಂತರುಗಳು ನಮಗೆ ಒಂದು ಮಾದರಿಯ ಜೀವನವನ್ನು ಕೊಟ್ಟಂಥ ವ್ಯಕ್ತಿಗಳೇ ಹೊರತು ಅವರು ನಮಗೆ ದೇವರುಗಳಲ್ಲ. ಹಲವಾರು ಬಾರಿ ನಾವು ಮಾಡುವಂಥದ್ದು ಇದೇ ತಪ್ಪುಗಳನ್ನು. ಇಲ್ಲಿರುವಂಥ ಸಂತರುಗಳ ಸ್ವರೂಪಗಳನ್ನು ನಾವು ನೋಡುತ್ತೇವೆ, ಅವರೂ ಸಹ ದೇವರು ಎಂಬುದಾಗಿ ನಾವು ಅವರನ್ನು ನಂಬಿ ಪೂಜಿಸುತ್ತೇವೆ. ಇಲ್ಲಿ ಪೂಜಿಸುವುದು ತಪ್ಪು. ನಮಗಿರುವಂಥದ್ದು ಏಕ ದೇವರು. ಹಾಗಾಗಿ ನಾವು ಏಕ ದೇವರನ್ನೇ ಆರಾಧಿಸಬೇಕಾಗಿದೆಯೇ ಹೊರತು ಎಲ್ಲ ಸಂತರುಗಳನ್ನು ಗೌರವಿಸಬೇಕಾಗಿದೆ. ಕಾರಣವೇನೆಂದರೆ ಅವರು ಉತ್ತಮವಾದಂಥ ಕ್ರೈಸ್ತಿಯ ಜೀವನವನ್ನು ನಡೆಸಿ ದೇವರ ಶುಭ ಸಂದೇಶವನ್ನು ಪಾಲಿಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿದ್ದರಿಂದ ಅವರು ನಮಗೆ ಮಾದರಿಯಾಗಿದ್ದಾರೆ. ಅವರು ನಮಗೆ ಒಂದು ಪೂಜನೀಯ ಸ್ಥಳದಲ್ಲಿದ್ದಾರೆ, ಗೌರವ ಸ್ಥಳದಲ್ಲಿದ್ದಾರೆ. ಹಾಗಾಗಿ ನಾವು ಅವರನ್ನು ಗೌರವಿಸುತ್ತೇವೆ. ದೇವರ ಸನ್ನಿಧಾನದಲ್ಲಿ ಅವರು ಇದ್ದಾರೆ ಎಂಬಂಥ ನಂಬಿಕೆಯಿಂದ ಅವರ ಮುಖಾಂತರವಾಗಿ ನಮ್ಮ ಪ್ರಾರ್ಥನೆಗಳನ್ನು ದೇವರಿಗೆ ಸಲ್ಲಿಸುತ್ತೇವೆ. ಆದರೆ ಎಂದಿಗೂ ಅವರಿಗೆ ನಾವು ಪ್ರಾರ್ಥನೆಯನ್ನು ಅವರಲ್ಲಿಯೇ ಕೇಳಿಕೊಳ್ಳುವುದಿಲ್ಲ. ಮಾತೆ ಮರಿಯಳಿಗೂ ಹೇಳುವುದು ಇದನ್ನೇ, ನಮಗಾಗಿ ಪ್ರಾರ್ಥಿಸು ತಾಯೇ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸು, ಸಂತ ಬೆನೆಡಿಕ್ಟರೇ ನಮಗಾಗಿ ಪ್ರಾರ್ಥಿಸು ಎಂಬುದನ್ನು ನಾವು ಕೇಳುತ್ತೇವೆ ಹೊರತು ನೀನೇ ನನಗೆ ವರವನ್ನು ನೀಡು ಎಂದು ಕೇಳುವುದಿಲ್ಲ. ನಮ್ಮ ಎಲ್ಲ ಪ್ರಾರ್ಥನೆಗಳು, ನಾವು ಮಾಡುವಂಥ ಎಲ್ಲ ಬಲಿಪೂಜೆಗಳು ಅಥವಾ ನಾವು ಆರಂಭಿಸುವಂಥ ಎಲ್ಲ ಪ್ರಾರ್ಥನೆಗಳು ಆರಂಭವಾಗುವುದು ಈ ತ್ರಯೇಕ ದೇವರ ಮೂಲಕವಾಗಿಯೇ. ಹಾಗಾಗಿ ಅರಸುವುದು ಸಹ ಹೇಳುವಂಥದ್ದು, ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಅರಸಲೇ ಎಂಬುದಾಗಿ. ಇನ್ನು ಮೂರನೆಯದಾಗಿ ಮತ್ತೊಮ್ಮೆ ನಾವು ನೋಡುವುದಾದರೆ ಮತ್ತಾಯನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳುವಂಥ ವಾಕ್ಯಗಳು, ಸ್ವರ್ಗಾರೋಹಣಕ್ಕೆ ಒಳಗಡುವುದಕ್ಕೆ ಮುಂಚಿತವಾಗಿ ಅವರು ಹೇಳುವಂಥ ವಾಕ್ಯಗಳು ತಮ್ಮ ಪ್ರೇಷಿತರಿಗೆ, ನೀವು ವಿಶ್ವದ ಎಲ್ಲ ಕಡೆ ಹೋಗಿ ಪಿತ ಸುತ ಮತ್ತು ಪವಿತ್ರಾತ್ಮರ ಹೆಸರಿನಲ್ಲಿ ನೀವು ಸ್ನಾನ ದೀಕ್ಷೆಯನ್ನು ನೀಡಿ ಎಂಬುದಾಗಿ. ಅಲ್ಲಿಯೂ ಸಹ ಯೇಸು ಸ್ವಾಮಿ ಸ್ಪಷ್ಟವಾಗಿ ನಮಗೆ ತಿಳಿಸಿ ಹೇಳುವುದಿಷ್ಟೇ, ತಂದೆ, ಮಗ ಮತ್ತು ಪವಿತ್ರಾತ್ಮರು ಏಕದೇವರಾಗಿದ್ದಾರೆ ಎಂಬುದಾಗಿ. ಆಗ ಮಾತ್ರ ನಾವು ಸ್ಪಷ್ಟವಾಗಿ ತಿಳಿದುಕೊಂಡು ನಮ್ಮ ವಿಶ್ವಾಸವನ್ನು ನಿವೇದಿಸಲು ಸಾಧ್ಯ. ಇಲ್ಲದಿದ್ದರೆ ನಮ್ಮ ವಿಶ್ವಾಸದಲ್ಲಿ ಬಿರುಕನ್ನು ಬಿಟ್ಟು ನಾವು ಅನ್ಯರಂತೆಯೇ 3 ದೇವರುಗಳು, ಹಲವಾರು ದೇವರುಗಳು ಇರುವಂಥ ಸಂತರುಗಳೆಲ್ಲರೂ ನಮಗೆ ದೇವರುಗಳು ಎಂಬುದಾಗಿ ಅನ್ಯರಂತೆಯೇ ಜೀವಿಸುತ್ತೇವೆ. ಹಾಗಾಗಿ ಇಂದಿನ ಈ ತ್ರಯೇಕ ದೇವರ ಹಬ್ಬದಂದು ಅಥವಾ ಈ ಪರಮತ್ರಿತ್ವದ ಹಬ್ಬದಂದು ನಮಗೆ ತಿಳಿಸಿ ಹೇಳುವುದಿಷ್ಟೇ, ನಾವು 3 ವ್ಯಕ್ತಿಗಳನ್ನು ಒಳಗೊಂಡಂಥ ಏಕದೇವರನ್ನು ವಿಶ್ವಾಸಿಸುತ್ತೇವೆ ಮತ್ತು ಅವರಲ್ಲಿಯೇ ನಮ್ಮ ನಂಬಿಕೆಯನ್ನು ಇಟ್ಟಿದ್ದೇವೆ ಎಂಬುದಾಗಿ. ನಮ್ಮಲ್ಲಿರುವಂಥ ವಿಶ್ವಾಸವು ದೃಢವಾಗಲಿ, ನಮ್ಮ ಈ ಜ್ಞಾನವನ್ನು ಪವಿತ್ರಾತ್ಮರು ಹೆಚ್ಚಿಸಲಿ ಮತ್ತು ಏಕದೇವರನ್ನು ಆರಾಧಿಸುವಂಥ ಮನೋಭಾವನೆಯನ್ನು ದೇವರು ನಮಗೆ ನೀಡಲಿ ಎಂದು ವಿಶೇಷವಾಗಿ ಪ್ರಾರ್ಥಿಸೋಣ.